ಬಿಜೆಪಿ ಕಾರ್ಯಕ್ರಮದಲ್ಲಿ ಹೈಡ್ರಾಮಾ ಸೃಷ್ಟಿಸಿದ ಕಾಂಗ್ರೆಸ್ ಕಾರ್ಯಕರ್ತೆಯರು ಮಾಜಿ ಪ್ರಧಾನಿ ದೇವೇಗೌಡರಿಂದ ವೇದಿಕೆಗೆ ನುಗ್ಗಿ ಗೊಂದಲ ಸೃಷ್ಟಿಸಿದ್ದಾರೆ. ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಘೋಷಣೆ ಕೂಗಿ ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ತುಮಕೂರಿನ ಕುಂಚಿಟಿಗರ ಸಭಾಭವನದಲ್ಲಿ ನಡೆಯುತ್ತಿದ್ದ ಮೈತ್ರಿ ಸಮಾವೇಶದಲ್ಲಿ ಕಾರ್ಯಕರ್ತರ ಸೋಗಿನಲ್ಲಿ ಬಂದು ಸಭೆಯಲ್ಲಿ ಕೂತಿದ್ದ ಇಬ್ಬರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿಯವರ ಗ್ಯಾರಂಟಿಯಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆಂಬ ಹೇಳಿಕೆಯನ್ನು ಖಂಡಿಸಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಕಾರ್ಯಕರ್ತೆಯರು ಘೋಷಣೆ ಕೂಗಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಜಿ ಪ್ರಧಾನಿ ಅವರ ಕಾರ್ಯಕ್ರಮಕ್ಕೆ ಪೊಲೀಸ್ನವರು ಬಂದಿಲ್ಲ, ಗೇಟ್ ಅಲ್ಲಿ ನಿಂತವ್ರೆ. ಒಳಗಡೆ ಒಬ್ಬ ಕಾನ್ಸ್ಟೇಬಲ್ ನ ಕಳಿಸಿಲ್ಲ, ಯಾರು ಬಂದು ಯಾರು ಶೂಟ್ ಮಾಡ್ತಾರೆ. ಮಾಜಿ ಪ್ರಧಾನಿಗಳಿಗೆ ಯಾರು ಕೊಡ್ತಾರೆ ಸೇಫ್ಟಿನ? ಇವರು ತುಮಕೂರು ನಗರ ಪೊಲೀಸರು ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಿದ್ದಾರೆ. ಇವರು ಏನ್ ಮಾಡ್ತಿದ್ದಾರೆ ಪೊಲೀಸರು? ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಗಳು ಪೊಲೀಸರು. ಯಾರೋ ಒಬ್ಬರು ತೊಂದರೆ ಕೊಡ್ತಾರೆ. ಯಾರು ಕೇಳಾರ ಅವಾಗ? ಬಂದು ಒಬ್ಬರೇ ಒಬ್ಬ ಪೊಲೀಸ್ನವರು ಇಲ್ಲ ರೀ ಒಳಗಡೆ. ಇಷ್ಟು ಸುಮ್ಮನೆ ರೋಡಲ್ಲಿ ನಿಂತವ್ರೆ. ಮಾಜಿ ಪ್ರಧಾನಿಗೆ ಒಂದು ಸೇಫ್ಟಿ ಬೇಡವೇನ್ರಿ? ಏನ್ ಸೆಕ್ಯೂರಿಟಿ ಕೊಡ್ತೀರಿ ನೀವು ದೇವೇಗೌಡರಿಗೆ? ಯಾರು ಅವರೆಲ್ಲ? ದೇವೇಗೌಡರಿಗೆ ಮಾಡ್ರೆ ಅವಮಾನ ಪೊಲೀಸ್ ಇಲಾಖೆ ಇವತ್ತು. ಯಾರು ಅಂತ ನಾವೇನ್ ಹೇಳೋಣ ಸರ್? ಅಲ್ಲ, ನಿಮಗೆ ಗೊತ್ತಿಲ್ವಾ? ಇವತ್ತು ಪೊಲೀಸ್ ಇಲಾಖೆಯಿಂದ ಈ ಸರ್ಕಾರದಿಂದ ಈ ಸರ್ಕಾರದಿಂದ ದೇವೇಗೌಡರಿಗೆ ಅವಮಾನ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ದೇವೇಗೌಡರಿಗೆ ಅವಮಾನ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಪ್ರಧಾನಿಗಳೆಲ್ಲ ಲಾಟ್ರಿ ನಿಷೇಧ, ಸಾರಾಯಿ ಮನ್ನಾ ಮಾಡಿದ್ರಲ್ಲ, ರೈತರ ಸಾಲ ಮನ್ನಾ ಮಾಡಿದ್ರಲ್ಲ ಕುಮಾರಣ್ಣ, ಅದಕ್ಕೆ ನಾವು ಕೊಟ್ಟು ಕೊಡುಗೆ ಇವತ್ತು. ಆಯ್ತಾ? ಅವರೆಲ್ಲ ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಆಟ ಆಡ್ತಿದ್ದಾರೆ ಅಂದ್ರೆ ನಾಚೆ ಆಗ್ಬೇಕು ಆ ಸರ್ಕಾರಕ್ಕೆ. ಅನ್ಕೊಂಡಿದ್ದಾರೆ ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.